ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ಇವತ್ತು ನನ್ನ ಬರ್ತಡೇ. ನಿಜವಾಗ್ಲು ಇವತ್ತು ನನ್ನ ಬರ್ತಡೇ ಕೇಕ್ ತಂದವ್ರೆ ನಮ್ಮಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಪ್ಪ. ನಮ್ಮಮ್ಮ ಬನ್ನಿ ಕೇಕ್ ಕಟ್ ಮಾಡೋಣ. ಏಯ್ ಹಿಡಿಯೋಲೆ. ಹ್ಯಾಪಿ ಬರ್ಡೇ ಟು बोला खत्म. मैं इसका दूंगी. सब पहले खिला बुर्द है. बंद कर इसको, नहीं मिलता. पूरा क्रीम का ले. ಅಜ್ಜ ಗಿಫ್ಟ್ 100 ರೂಪಾಯಿ ಇದೆ ಅಷ್ಟೇ, ದೊಡ್ಡ ಮನ್ಸ್ ಮಾಡು. ಸಾಕ್ ಬಿಡುವೆ, ನಮ್ಮಮ್ಮ ಕೊಟ್ಟಿದ್ 100 ರೂಪಾಯಿ. ಬಾರೋಲೆ ಬಾ. ವಿಶ್ ಮಾಡಲ್ಲ. बोला बोला बको हैप्पी बर्थडे खिला के बोलना. खिला बको, वही खिला रहा तो ये देखिए ಬಾ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. बर्थडे टू ಇವತ್ತು ನನ್ನ ಹುಟ್ಟುಹಬ್ಬ. ಹ್ಯಾಪಿ ಬರ್ತ್ಡೇ ಟು ಮೀ. ಇದು ಕೇಕ್ ಕತ್ತರಿಸುವಂತ ದಿನಕ್ಕಿಂತ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ದಿನ. ಅಂದ್ರೆ ವಯಸ್ಸು ಹೆಚ್ಚಾಗ್ತಿದ್ದಂಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಕಳೆದ ಬರ್ತಡೆಯಿಂದ ಈ ಬರ್ತಡೇ ನಡುವೆ ತುಂಬಾ ಜನರನ್ನ ಕಳ್ಕೊಂಡಿದ್ದೀನಿ, ತುಂಬಾ ಜನರನ್ನ ಪಡ್ಕೊಂಡಿದ್ದೀನಿ, ನೋವುಗಳನ್ನ ಅನುಭವಿಸಿದ್ದೀನಿ, ನಲಿವುಗಳನ್ನ ಕಂಡಿದ್ದೀನಿ. ಆದ್ರೂ ಕೂಡ ಜೀವನ ನಡೀತಾ ಇದೆ. ಬಟ್ ಇದು ಇದೇ ರೀತಿ ಇದೆ. ಅಂದ್ರೆ ನಾನು ವಿಡಿಯೋ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದಾನು ಕೂಡ ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ಗಳು ಇದಾವೆ. ಪ್ರಾಬ್ಲಮ್ಸ್ ಏನು ನನ್ ಬಂದ್ಬಿಟ್ಟಿಲ್ಲ. ಬಟ್ ಬಂದಿಲ್ಲ ನನ್ನ ಕೈಯಲ್ಲಿ ದುಡ್ಡು. ಈ ದುಡ್ಡನ್ನ ದುಡಿಬೇಕು, ಮಾಡ್ತಾ ಇದ್ದೀನಿ, ಕಷ್ಟ ಪಡ್ತಾ ಇದ್ದೀನಿ. ಬಟ್ ಹೇಳ್ತಾರಲ್ಲ, ಯಾವಾಗ ಸಿಗ್ಬೇಕು ಆವಾಗೇ ಸಿಗುತ್ತೆ ಅಂತ. ಅದೇ ರೀತಿ ನನ್ನ ಪಾಡಿಗೆ ನಾನು ದುಡಿಮೆನ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಮಾಡ್ಕೊಂಡಿರ್ತೀನಿ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನಾನು ಮಾಡುವಂತ ವಿಡಿಯೋಸು. ಏನು ಮಾಡೋಕ್ಕಾಗಲ್ಲ, ಅದು ಫೋರ್ಸ್ಫುಲಿ ಆಗಿ ಅಂತೂ ನೀವು ಇಷ್ಟ ಪಡಲೇಬೇಕು ಅಂತ ಹೇಳಕ್ಕಾಗಲ್ಲ. ನನ್ನ ಪಾಡಿಗೆ ನಾನು ದುಡಿಮೆನ ಮಾಡ್ಕೊಂಡು ಓಪನ್ ಅಪ್ ಆಗಿ ಹೇಳ್ಬೇಕು ಅಂತಂದ್ರೆ, ಬೆಳಿಗ್ಗೆ 10 ಗಂಟೆಗೆ ನಾನು ಬರ್ತೀನಿ, ಡ್ಯೂಟಿನ ಆನ್ ಮಾಡ್ತೀನಿ. 10 ಗಂಟೆಯಿಂದ ರಾತ್ರಿ 8, 9 ಇಲ್ಲ 10 ಗಂಟೆ ತನಕ ಡ್ಯೂಟಿ ಮಾಡ್ತೀನಿ. ಇದ್ರ ನಡುವೆ ರಾತ್ರಿ 10 ಗಂಟೆಗೆ ನಾನು ಮನೆಗೆ ಹೋಗಿ ಫ್ಯಾಮಿಲಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ರಾತ್ರಿ 12, 1 ಗಂಟೆಗೆ ಎಡಿಟಿಂಗ್ ಕೂತ್ಕೊಂಡು 2, 3 ಗಂಟೆ ತನಕ ಎಡಿಟಿಂಗ್ ಮಾಡಿಕೊಂಡು ಮತ್ತೆ 3, 4 ಗಂಟೆಗೆ ಮಲಗ್ದವನು ಬೆಳಿಗ್ಗೆ 9, 9:30 ಹಂಗೆ ಎದ್ದೇಳಿ ಫ್ರೆಶ್ ಅಪ್ ಆಗಿ 10 ಗಂಟೆಗೆ ಡ್ಯೂಟಿ ಬರೋದು. ಇದು ನನ್ನ ಲೈಫ್ ಸ್ಟೈಲ್ ಇವಾಗ ಸದ್ಯಕ್ಕೆ ನಡೀತಾ ಇರೋದು. ನೋಡೋಣ ಮುಂದೆ ಚೇಂಜ್ ಆಗುತ್ತೋ ಆಗಲ್ವೋ, ಏನೇನಾಗುತ್ತೆ. ಡ್ಯೂಟಿನೂ ಕೂಡ ಆನ್ ಮಾಡೋಣ. ಇವಾಗ ಡ್ಯೂಟಿನೂ ಕೂಡ ಆನ್ ಮಾಡಿದೆ. ನೋಡೋಣ ಯಾವ್ಯಾವ ಮೂಲೆಗೆ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಡ್ಯೂಟಿ ಇವತ್ತು ಅಂತ ಮಾಡ್ಕೊಂಡು ಬರೋಣ ಬನ್ನಿ. ಸೊ 2 ಡ್ಯೂಟಿ ಕಂಪ್ಲೀಟು. ಟೋಟಲ್ ಅರ್ನಿಂಗ್ ನಮ್ದು ಎಲ್ಲೈತಪ್ಪ, 274 ರೂಪಾಯಿ. ನೋಡೋಣ, ಇವತ್ತು ಡ್ಯೂಟಿಗಳು ಸ್ವಲ್ಪ ಕಮ್ಮಿನ ಅನ್ನಿಸ್ತಾ ಇದೆ ನನಗಂತೂ. ಏನಕ್ಕಂತ 50 ರೂಪಾಯಿ ಡ್ಯೂಟಿನೂ ಬರ್ತಾ ಇಲ್ಲ. ಒಂದು ಡ್ಯೂಟಿ ಡ್ರಾಪ್ ಮಾಡೋದಾ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಫಸ್ಟ್ ಬಾಡಿಗೆ 9:43 ಬಂತು, ಸೆಕೆಂಡ್ ಬಾಡಿಗೆ 10 ಗಂಟೆ 9 ನಿಮಿಷಕ್ಕೆ ಬಂತು. ಅದಾದ್ಮೇಲಿಂದ ಒಂದು ಡ್ಯೂಟಿ ಇಲ್ಲ. ನೋಡೋಣ ಬನ್ನಿ ಯಾವ್ದು ಸಿಗುತ್ತದು ಎಲ್ಲದಕ್ಕೂ ಜೈ ಅಂತ ಹೋಗ್ತಾ ಇರೋಣ. ಡ್ಯೂಟಿ ಕಂಟಿನ್ಯೂ ಇದ್ರೆ ನಮಗೂ ಸ್ವಲ್ಪ ಇರುತ್ತೆ ಡ್ಯೂಟಿ ಮಾಡಕ್ ಮನ್ಸು. ಕಂಟಿನ್ಯೂ ಡ್ಯೂಟಿ ಇಲ್ಲ ಅಂತಂದ್ರೆ ಹಿಂಗ್ ಸ್ಕ್ರೋಲಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ನಮ್ಗೆ ಬೇಜಾರು. ಇಲ್ಲಿ ಕೊಡ್ತಾನೆ, ಒಂದು ಬಾಡಿಗೆ ಕೊಟ್ಟವನೆ ಆಲ್ಮೋಸ್ಟ್ 3 ಕಿಲೋಮೀಟರ್ ಪಿಕಪ್, 3 ಕಿಲೋಮೀಟರ್ ಡ್ರಾಪ್. ಅಮೌಂಟ್ ಕೊಡ್ತಾ ಇರೋದು 55 ರೂಪಾಯಿ. ಈ ಬಾಡಿಗೆಗಳನ್ನ ನಾನು ಅಕ್ಸೆಪ್ಟ್ ಮಾಡಿ ನಾನು ಅಲ್ಲಿಗೆ ಹೋಗೋ ತನಕ ಪ್ಯಾಸೆಂಜರ್ ವೆಯ್ಟ್ ಮಾಡಲ್ಲ, ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಹಾಗಾಗಿ ಈ ಬಾಡಿಗೆನ ನಾನು ಹಾಕೊಳ್ಳಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ ಶಾರ್ಟ್ ಕಟ್ ಇಲ್ಲ ಇದಕ್ಕೆ.
ಹೋಯ್ತು. ಬಾಡಿಗೆನ ತೋರಿಸ್ಬೇಕನ್ನೋಷ್ಟಲ್ಲಿ ಹೋಗ್ಬಿಡ್ತು ನೋಡಿ. ಸೊ ನೋಡೋಣ ಇರಿ, ಯಾವ್ದಾದ್ರು ಬಾಡಿಗೆ ಬಂತಂದ್ರೆ ಟಕ್ಕಂತ ಹಾಕೊಂಡು ಹೋಯ್ತಾ ಇರೋದು. ಇವತ್ತು ಡ್ಯೂಟಿಗಳು ಇಲ್ಲ. 485 ರೂಪಾಯಿ 69 ಪೈಸೆ ಮಾಡ್ಕೊಂಡು ಕೂತಿದ್ದೀನಿ. ಡ್ಯೂಟಿನೇ ಇಲ್ಲ. ಕಾದು 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 ನನಗಂತೂ ಸಾಕಾಗೋಗಿ 2 ಆ್ಯಪು ಆನ್ ಅಲ್ಲಿ ಇದಾವೆ. ಇನ್ನೆರಡು ಆನ್ ಮಾಡೋಣ ಅಂತಂದ್ರೆ ಅವ್ರಿಗೆ ಕಾಸು ಕಟ್ಬೇಕು. ಅದಕ್ಕೆ ಕಾಸು ಕಟ್ಟೋದು ಬೇಡ, ಇದರಲ್ಲೇ ಮಾಡ್ಕೊಳ್ಳೋಣ ಅಂತ. ಕಾಸು ಕಟ್ಬೇಕು, ಒಂದಕ್ಕೆ 150 ಕಟ್ಟಬೇಕು, ಇನ್ನೊಂದಕ್ಕೆ 50 ರೂಪಾಯಿ ಕಟ್ಟಬೇಕು, 200 ರೂಪಾಯಿ ಕಟ್ಟಬೇಕು. ನನ್ನ ಹತ್ರ ಇಲ್ಲ ಇವಾಗ, ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಏನಿಲ್ಲ. ಟೈಮ್ ಬಂದ್ಬಿಟ್ಟು 1 ಗಂಟೆ ಮಧ್ಯಾಹ್ನ. ನೋಡೋಣ ಬನ್ನಿ, ಸಿಕ್ಕರೆ ಮಾಡೋಣ, ಇಲ್ಲ ಅಂತ ಸುಮ್ಮನೆ ಇರೋಣ. ಡ್ಯೂಟಿ ಅಂತೂ ಇರಲಿಲ್ಲ, ಸೊ ಅದಕ್ಕೆ ಇಂದಿರಾನಗರ ತನಕ ಖಾಲಿ ಬಂದೆ. ಇಲ್ಲಿ ಬಂದು ನೋಡ್ತೀನಿ, ನಮ್ಮ ಪರಶುರಾಮ್ ಕಾಲೆತ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಏನ್ರಿ ಶೆಟ್ರೆ ಏನಿದು ಕಾಲೆತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಾವು ಅಲಿ ಭಯ್ಯನ ತೋರಿಸಿ ಎಲ್ಲ ಈ ಕಡೆ ನಮ್ ಸರ್ವೆಂಟ್ ಅಲ್ಲಿ ಇವರೇಪ್ಪ ನಮ್ಗೆ ಇರೋದು ಒಬ್ರೇ ಮೆಕ್ಯಾನಿಕ್. ನೋಡಿದ್ರೆ ಅವ್ರಿಗೆ ಜಾಗ ಸಿಗ್ತಾ ಇಲ್ಲ ನೋಡಿ. ಇದಾಗಿದೆ. ಯಾರನ್ನ ಇಂದಿರಾನಗರಲ್ಲಿ ದಯವಿಟ್ಟು ಸ್ವಲ್ಪ ದೊಡ್ಡದಾಗಿ ಜಾಗ 30-40 ಸೈಟ್ ಇದ್ರೆ 30-40 ಸೈಟ್ ಇದ್ರೆ ಕೊಡಿ. ಒಳ್ಳೆ ಮೆಕ್ಯಾನಿಕ್, ಜಲ್ದಿ ಬರೋಣ, ಮಾಡಿಸ್ಕೊಳ್ಳೋಣ. ಪಾರ್ಕಿಂಗ್ ಸ್ಪೇಸ್ ಇರ್ಲಿ. ಸಣ್ಣ ಪುಟ್ಟ ಏನೇ ಇದ್ರು ಒಂದ್ ಸ್ವಲ್ಪ ಲೇತ್ ಗೀತ್ ಎಲ್ಲ ಇದ್ರೆ ಇಲ್ಲೇ ಮಾಡಬಹುದು. ನೋಡ್ರಿ ಕಪ್ಪ ಹೋಗ್ಬಿಟ್ಟೈತೆ, ಚುಕ್ 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 ಸೌಂಡ್ ಬರ್ತೈತೆ, ಹಾ. ಎಲ್ಲ ಅಳ್ಸ್ಕೊಂಡ್ ಬಿಟ್ಟೈತೆ. ಜನ ನೋಡಿದ್ರೆ ಪ್ರಮೋಷನ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದೀರಾ ಅಂತಾರೆ. ಶೆಟ್ರ, ಅಕೌಂಟ್ ಬ್ಯಾಲೆನ್ಸ್ ಎಷ್ಟು? ಕೋಟಿನಾ ಬೋಟಿನಾ? ಅಕೌಂಟ್ ಬ್ಯಾಲೆನ್ಸ್ ಕೋಟಿನಾ ಬೋಟಿನಾ? ಬೋಟಿ ಒಂದ್ ರಾಗಿ ಮುದ್ದೆ, ಬೋಟಿ ಕ್ಲೋಚ್. ಶೆಟ್ರೆ, ನಮ್ಮಮ್ಮ ಬೆಳಿಗ್ಗೆ 100 ರೂಪಾಯಿ ಕೊಟ್ಟಿದ್ದು, ಅದೇ ಇಟ್ಕೊಂಡು ತಿರ್ಗಾಡ್ತಾ ಇದ್ದೀನಿ. ನಮ್ಮಮ್ಮ ಕರೆಂಟ್ ಬಿಲ್ ಕೊಟ್ಟು ಕಳ್ಸೋಣ, ಮುಚ್ಕೊಂಡು ಹೋಗಿ ಕೊಟ್ಟು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಮದುವೆ ಆದರ್ ಕಷ್ಟ ನಮ್ಗೆ ಗೊತ್ತು. ಅರ್ಧ ಊರು ಬಾಗ್ಲು. ಹಾ, ಸೊ ಮತ್ತೆ ಶೆಟ್ರೆ ಏನಂತೀರಾ? ಈ ತರ ನೋಡಿ, ಅದೊಂದು ಬುಟ್ ಕಟ್ ಆಗಿದೆ, ಅದನ್ನು ಚೆಕ್ ಮಾಡ್ಬಿಡಿ ಭಯ. ಅದು ಹಾಕಿದ್ದೇವೆ, ಅದು ಲಾಸ್ಟ್ ಟೈಮ್. ಅದು ಅದೇ ಕೆಳಗಡೆ ಅದೊಂದೇ ಕಟ್ ಆಗದೆ ಇರೋದು. ಮತ್ತೆ ಈ ಕಡೆ ಹೊರಡೋಣ ಇವಾಗ. ಡ್ಯೂಟಿ ಮೇಲೆ ಡ್ಯೂಟಿ ಬಂದ್ರೆ ನಾನ್ ಸ್ಟಾಪ್ ಮಾಡ್ಕೊಳ್ಳೋಣ. ಮಾಡಿ ಒಳ್ಳೇದಾಗಿ ಮಾಡ್ಕೊಳ್ಳೋದೆ. ಆದ್ರೆ ಡ್ಯೂಟಿನೇ ಇಲ್ವೇ. ಹೆಬ್ಬಾಳದಿಂದ ಇಂದಿರಾನಗರ ಖಾಲಿ ಬಂದಿದ್ದೀನಿ. ಹೌದಾ? 50 ರೂಪಾಯಿ ಡ್ಯೂಟಿನೂ ಸಿಗ್ಲಿಲ್ಲ. ಆನಲ್ಲೇ ಐತೆ ಡ್ಯೂಟಿ. ಸರಿ, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಎಲ್ಲಿ ಮಲ್ಲಿ? ನಮ್ದು ಇವಾಗ ಬಂದ್ವಿ. ಭಯ ಪಾಪ ಏನೋ ನಿನ್ನೆ ಮೈ ಹುಷಾರಿಲ್ಲ ಅಂದ್ಬಿಟ್ಟು ಇವಾಗ ಬಂದು ಪಾಪ ಮಾತ್ರೆ ಹಾಕೊಂಡು ಕೆಲಸ ಮಾಡ್ತಾವ್ರೆ. ಏನ್ ಮಾಡೋಣ? ಚೆನ್ನಾಗ್ಬಿಟ್ಟ ಕೆಲಸ ಮಾಡಿಸ್ಲೇಬೇಕು. ಹಿಂಗ್ ಬರ್ತಾರೆ ಮಾಡ್ತಾರಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಆಟೋ ಕನ್ನಡಿಗ, ಹ್ಯಾಪಿ ಬರ್ಡೇ ಟು ಆಟೋ ಕನ್ನಡಿಗ. ಥ್ಯಾಂಕ್ ಯು. ಓದಿ ಬ್ರದರ್. ಥ್ಯಾಂಕ್ ಯು ಅಣ್ಣ. ನಾ ಸರಿಯಾಗಿ ಮಾಡಿ ಎಡ್ಬಿಡಂಗೆ ಕೆಲಸ ಮಾಡ್ದ, ನಮ್ಮಲ್ಲಿ ಮಾತ್ರ ಬೇಜಾರು ತಿಳ್ಕೊ. ಹಂಗೇನಿಲ್ಲ ಅಣ್ಣ, ನಾನು ಮದುವೆ ಆಫೀಷಿಯಲ್ ಅಲ್ಲ, ಪರ್ಸನಲ್ ಬರ್ತಡೆ. ನಾನು ಕೇಕ್ ತಿನ್ನಲ್ಲ ಬ್ರದರ್. ಕೇಕ್ ತಿನ್ಸಿನ ನೀನ್ ಹೇಳ್ತೀಯ ನೀನು. ಕೇಕ್ ತಿನ್ನಲ್ಲ ನಾನು. ತಿನ್ಸ್ ಬೇಜಾರು ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ದೇವ್ರು ಒಳ್ಳೇದ್ ಮಾಡ್ಲಿ ಬ್ರದರ್. ಆರೋಗ್ಯ ಕೊಟ್ಟು ಕಾಪಾಡ್ಲಿ ಆ ಭಗವಂತ ನಿಮ್ಮನ್ನ. ಥ್ಯಾಂಕ್ ಯು ಅಣ್ಣ. ಏನಪ್ಪ ಏನ್ ವಿಡಿಯೋ ಯೂಟ್ಯೂಬ್ ಬ್ಲಾಗ್ಸ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಬೆಳಗ್ಗೆ ಇಲ್ಲ ಸಾಯಂಕಾಲ ಮಾಡಿಸಿದ್ರೆ ಗೊತ್ತಿರ್ಬೋದು, ಇಂದಿರಾನಗರ ಸರೌಂಡಿಂಗ್ ಅಲ್ಲಿ ಕಾಂಗ್ರೆಸ್ ಆಫೀಸ್ ಇದೆ. ವಾರ್ಡ್ ಜೋಗಪಾಳ್ಯ ವಾರ್ಡು, ಶಾಂತಿನಗರ ವಿಧಾನಸಭಾ ಕ್ಷೇತ್ರ. ಆಮೇಲೆ MLA NA ಹರೀಶ್ ಸರ್ ಅವರು ಕ್ಷೇತ್ರದಲ್ಲಿ ಬರೋದು ಇದು. ಅಲ್ಲಿರುವಂತ ನಮ್ಮ ಆಫೀಸ್. ಇದು ಆಫೀಸ್ ಜೋಗಪಾಳ್ಯ ವಾರ್ಡ್ ಹೆಡ್ ಆಫೀಸ್ ಅಲ್ಲ, ಕಾಂಗ್ರೆಸ್ ಆಫೀಸ್. ಕಾಂಗ್ರೆಸ್ ಹೆಡ್ ಆಫೀಸ್.
ಇವತ್ತಂತೂ ಸಾಕಾಗ್ಬಿಟ್ಟೈತೆ ನನಗೆ. ಡ್ಯೂಟಿ ಬರ್ತಾ ಇದಾವೆ, ಕ್ಯಾನ್ಸಲ್ ಮೇಲೆ ಕ್ಯಾನ್ಸಲ್ ಆಗ್ತಾ ಇದಾವೆ. ಡ್ಯೂಟಿ ಸಿಗ್ತಾ ಇರೋದು ಕೂಡ ಅರ್ಧ ಮುಕ್ಕಾಲು ಗಂಟೆಗೆ ಒಂದೊಂದು. ಏನ್ ಮಾಡೋದು ಹೇಳಿ, ಈ ರೀತಿ ಆಗ್ಲ. ಇವತ್ತು ಊಬರ್ ಅಲ್ಲಂತೂ ಡ್ಯೂಟಿನೇ ಇಲ್ಲ, ಯಾವ್ದ್ರಲ್ಲೂ ಡ್ಯೂಟಿ ಇಲ್ಲ. ತಲೆ ಕೆಟ್ಟ ಕರೆಡ್ದು ಹೋಗ್ಬಿಟ್ಟಿದೆ. ಆಗಲ್ಲ ಈ ರೀತಿ ಆದ್ರೆ. ಬುಕ್ಕಿಂಗ್ ಆಗಿದೆ, ಇನ್ನೊಂದು 100 ಮೀಟರ್ ಇದೀನಿ, ಕ್ಯಾನ್ಸಲ್. ಏನ್ ಮಾಡೋಣ ಹಿಂಗಾದ್ರೆ? ನೋಡೋಣ ಬನ್ನಿ, ಬೇರೆ ಯಾವ್ದಾದ್ರು ಡ್ಯೂಟಿ ಸಿಕ್ಕರೆ ಮಾಡ್ಕೋತೀನಿ. ಇಲ್ಲ ಅಂತಂದ್ರೆ ಸೀದಾ ಮನೆ ಕಡೆ ಹೋಯ್ತಾ ಇರ್ತೀನಿ. ನನಗಂತೂ ಆಯ್ತಾ ಇಲ್ಲ ಈ ರೀತಿ ಡ್ಯೂಟಿಗಳಿದ್ರೆ. ಒದ್ದಾಡ್ಕೋಬೇಕು. ಕಂಟಿನ್ಯೂ ನಾನ್ ಸ್ಟಾಪ್ ಡ್ಯೂಟಿ ಬಿತ್ತು ಅಂತಂದ್ರೆ ಏನಾದ್ರು ಮಾಡ್ಬೋದು. ಡ್ಯೂಟಿನೇ ಬರ್ತಾ ಇಲ್ಲ, ಏನ್ ಮಾಡೋದು? ಹಾಗಾಗಿ ನೋಡೋಣ ಬನ್ನಿ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಡ್ಯೂಟಿ ಬಂದ್ರೆ ಸರಿ, ಬರ್ಲಿಲ್ಲ ಅಂತಂದ್ರೆ. ಸೊ ಡ್ಯೂಟಿ ಬಂದ್ಬಿಟ್ಟು ಟೋಟಲ್ 800 ರೂಪಾಯಿ ಮಾಡಿದೀನಿ. ಇದರಲ್ಲಿ ಅರ್ನ್ ಮಾಡಿರೋದು 7 ಟ್ರಿಪ್ ಅಲ್ಲಿ ಟೋಟಲ್ ಅರ್ನ್ ಮಾಡಿರೋದು 800 ರೂಪಾಯಿ 41 ಪೈಸೆ. ಇದು ಬಿಟ್ರೆ ಬೇರೆ ಯಾವುದೂ ಡ್ಯೂಟಿ ಮಾಡಿಲ್ಲ ಇವತ್ತು. ತುಂಬಾ ಅಂದ್ರೆ ತುಂಬಾ ಒಂಥರ ಬೇಜಾರಾಗ್ಬಿಟ್ಟಿದೆ. ನನಗೊಂಥರ ಡ್ಯೂಟಿ ಮಾಡೋಕ್ಕೂ ಮನ್ಸಿಲ್ಲ. ಡ್ಯೂಟಿ ಮಾಡೋಣ ಅಂತಂದ್ರೆ ಆಗ್ತಾ ಇಲ್ಲ. ತಲೆ ಕೆಟ್ಟ ಕೆರೆ ಹಿಡಿದು ಹೋಗ್ಬಿಟ್ಟಿದೆ. ಕೆಲವೊಂದು ಟೆನ್ಷನ್ನು, ಕೆಲವೊಂದು ಪ್ರಾಬ್ಲಮ್ಸು. ಹಾಗಾಗಿ ಅನ್ಕೊಂಡೆ ಡ್ಯೂಟಿ ಮಾಡೋಣ. ಬರ್ಡೇ ದಿನ 2000 ಟಾರ್ಗೆಟ್ ರೀಚ್ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಅನ್ಕೊಂಡಿದ್ದೆ. 800 ರೂಪಾಯಿ ಮಾಡೋಷ್ಟರಲ್ಲಿ ನನಗಂತೂ ಸಾಕಾಗಿತ್ತು. ಕಾರಣ ಏನಪ್ಪ ಅಂತಂದರೆ ಡ್ಯೂಟಿಗಳು ತುಂಬ ಕಮ್ಮಿ ಇರೋದು, ಮತ್ತು ಡ್ಯೂಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಏನಕ್ಕಂತಂದರೆ ಅರ್ಧ ಗಂಟೆಗೊಂದು ಒಂದೊಂದು ಅವ್ರಿಗೊಂದೊಂದು ಡ್ಯೂಟಿ ಬಿಡ್ತಾ ಇರೋದ್ರಿಂದ ನನಗೆ ಡ್ಯೂಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಮತ್ತು ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಗಳು. ನಾನು ಅಂದ್ಕೊಂಡಿದ್ದೆಲ್ಲ ಏನೂ ಆಗ್ತಾಯಿಲ್ಲ. ನಾನು ಏನೇನೋ ಅಂದ್ಕೊಂಡಿದ್ದೆ, ಬಟ್ ರಿಯಾಲಿಟಿ ಬೇರೆನೇ ನಡೀತಾ ಇದೆ. ಒಂಥರ ಸೋತೋಗ್ಬಿಟ್ಟಿದ್ದೀನಿ. ಇವತ್ತು ಈ ಬರ್ಡೇ ದಿನ ನಾನು ಮನ್ಸು ಬಿಚ್ಚಿ ಮಾತಾಡ್ತಾ ಇರೋದು. ಏನು ಆ ರೀತಿ ಏನಿಲ್ಲ, ಸೋತೋಗ್ಬಿಟ್ಟಿದ್ದೀನಿ. ಯಾಕಂದರೆ ಕೆಲವೊಂದು ವಿಚಾರಗಳಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ರೆಸ್ಪಾನ್ಸಿಬಿಲಿಟಿಲಿ ಆಗಿರ್ಬೋದು, ಪ್ರತಿಯೊಂದರದ್ರಲ್ಲೂ ನಾನು ಸೋತೋಗ್ಬಿಟ್ಟಿದ್ದೀನಿ. ಏನು ಹೇಳ್ಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಆಗುತ್ತೆ, ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡಿರ್ತೀವಲ್ವಾ, ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗದೇ ಇದ್ದಾಗ ಮನ್ಸಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಹರ್ಟ್ ಆಗುತ್ತೆ. ಆ ರೀತಿ ನನಗಾಗಿರೋದು ಇವಾಗ. ಏನಕ್ಕೆ ಅಂತಂದರೆ ನಾನು ಫೈನಾನ್ಷಿಯಲಿ ಡೆಡ್ಡು. ನನ್ನ ಹತ್ರ ಕಾಸನ್ನೋಕ್ಕೆ 200-300 ರೂಪಾಯಿ ಹಬ್ಬ ಅಂತಂದು 1000 ರೂಪಾಯಿ, ಅದು ಬಿಟ್ಟರೆ ಏನೂ ಇಲ್ಲ. ಇನ್ನು ರೆಸ್ಪಾನ್ಸಿಬಿಲಿಟಿ ತುಂಬ ಇದ್ದಾವೆ ಫೈನಾನ್ಷಿಯಲಿ. ಅಂದರೆ ಮನೆ ಬಾಡಿಗೆ, ಅಮ್ಮನ ಬಡ್ಡಿ ದುಡ್ಡು, ಗಾಡಿ ಲೋನು, ಮನೆ ಖರ್ಚದ್ದು, ಡೈಲಿ ಫೈನಾನ್ಸು, ಇವೆಲ್ಲ ಇಟ್ಕೊಂಡು ಇದ್ರ ಜೊತೆಗೆ ವಿಡಿಯೋ ಮಾಡಿಕೊಂಡು ಇದ್ರ ಜೊತೆಗೆ ನಗ್ನಗ್ತಾ ಇರೋದು ಅಷ್ಟು ಈಸಿ ಅಲ್ಲ. ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ನಾನು ನಗ್ತಾ ಇರೋಕ್ಕೆ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ, ಎಲ್ಲಿ ಸೋತೋಗ್ಬಿಟ್ಟಿದ್ದೀನಿ, ಪೂರ್ತಿ ಡೆಡ್ಡು. ಬಟ್ ಇಷ್ಟಕ್ಕೆ ನಾನು ಬೇರೆ ರೀತಿ ನೀವು ಅನ್ಕೊಳಕ್ ಹೋಗ್ಬೇಡಿ, ಇವ್ನು ಸೋತೋಗ್ಬಿಟ್ಟವನೆ ಅಂತ ಏನೋ ಒಂದು ಸೈಡು ಆ ಥರ ಪರ್ಸನ್ ಅಲ್ಲ ನಾನು. ಸೋತಿದ್ದೀನಿ, ವಾಪಸ್ 0 ಸ್ಟಾರ್ಟ್ ಮಾಡೋದು ಗೊತ್ತು, ಮಾಡ್ತೀನಿ. ಬಟ್ ನನ್ನ ಇವಾಗಿನ ಸ್ಥಿತಿಲಿ ನಾನು ಎದ್ದು ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೇಳೋಕ್ಕಾಗಲ್ಲ, ವಿಡಿಯೋನು ಸ್ಟಾಪ್ ಆದ್ರೂ ಆಗ್ಬೋದು. ಅಂಗಡಿ ಇತ್ತು, ಅಂಗಡಿನೂ ಕೂಡ ಸೇಲ್ ಮಾಡಿಕೊಂಡೆ. ಬೆಳ್ಳಿ ಚೈನ್ ಇತ್ತು, ಬೆಳ್ಳಿ ಇತ್ತು, ಎಲ್ಲಾನು ಕೂಡ ಅಡ ಇಟ್ಟೆ. ಅಳ್ಬೇಕು ಅನ್ನಿಸ್ತಾ ಇದೆ, ಬಟ್ ಅಳಕ್ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ. ಎಲ್ಲಾನು ನುಂಗ್ಕೊಂಡು ನಡೀತಾ ಇರೋದು, ಇಷ್ಟೇ ಜೀವನ. ಗೊತ್ತಿಲ್ಲ ವಿಡಿಯೋನ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ಗಳನ್ನ ಕಂಟಿನ್ಯೂ ಮಾಡೋಕ್ಕೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ತುಂಬ ಪರ್ಸನಲ್ ಆಗಿ ಶೇರ್ ಮಾಡ್ತಾ ಇದ್ದೀನೇನೋ ಅನ್ನಿಸ್ತಾ ಇತ್ತು. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. 33 ವರ್ಷ ದಾಟ್ತು,
34ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಹೋದ ವರ್ಷ ತುಂಬ ಪಡ್ಕೊಂಡೆ, ತುಂಬ ಕಳ್ಕೊಂಡೆ. ಬಟ್ ಈ ವರ್ಷನೂ ಹೆವಿ ಲಾಸ್ ಮಾಡ್ಕೊಂಡಿದ್ದೀನಿ. ಹೋದ ವರ್ಷ ಬರ್ತಡೆಗೆ ನನ್ನ ಕೈಯಲ್ಲಿ ತುಂಬ ಇತ್ತು. ನನ್ನ ಕೈಯಲ್ಲಿ 2 ಗಾಡಿ ಇತ್ತು, ಅಂಗಡಿ ಒಂದಿತ್ತು, ವೈಫದ್ದು ಕಿವಿಯೋಲೆ ಇತ್ತು, ಮಂಗಲಸೂತ್ರ ಇತ್ತು, ನಮ್ಮ ತಾಳಿ ಅಂತಿರಲ್ಲ ಅದಿತ್ತು, ನಮ್ಮ ಅಮ್ಮನ ಕಿವಿಯೋಲೆ ಇತ್ತು, ಎಲ್ಲ ಇತ್ತು. ಬಟ್ ಈ ವರ್ಷ ಈ ರೀತಿ ಡೆಪ್ಟಲ್ಲಿ ನಾನಿದ್ದೀನಿ. ಎಲ್ಲನೂ ಕೂಡ ಅಡ ಇಟ್ಬಿಟ್ಟಿದ್ದೀನಿ. ಅಂಗಡಿ ಸೇಲ್ ಮಾಡಿದ್ದೀನಿ, ಗಾಡಿ ಸೇಲ್ ಮಾಡಿದ್ದೀನಿ, ಈ ಗಾಡಿ ಲೋನ್ ಕಟ್ಟಕ್ಕಾಗಿಲ್ಲ, ನನ್ನ ಹೆಂಡತಿ ಕಿವಿಯೋಲೆ, ಮಂಗಲಸೂತ್ರ ಎಲ್ಲನೂ ಅಡ ಇಟ್ಬಿಟ್ಟಿದ್ದೀನಿ. ಸೊ ಕೆಲವೊಂದು ಸಾರಿ ನನಗೆ ಅನ್ಸುತ್ತೆ ಎಲ್ಲಿ ಸೋತೋಗ್ಬಿಡ್ತೀನಿ. ಬಟ್ ಹೋಗಿದ್ದೀನಿ, ಆಲ್ರೆಡಿ ಸತ್ತಿಲ್ಲ ಅಷ್ಟೇ. ಬಟ್ ಪರವಾಗಿಲ್ಲ, ನೋಡೋಣ ಏನಾಗುತ್ತೆ ನಮ್ಮ ಲೈಫಲ್ಲಿ. ಕೆಲವೊಂದು ಚೇಂಜಸ್ಸನ್ನು ನಾವೇ ಮಾಡ್ಕೋಬೇಕು. ಯಾರು ಕೂಡ ಬಂದು ನಮ್ಮನ್ನ ಲೈಫನ್ನ ಡೈರೆಕ್ಷನ್ನ ಮಾಡಲ್ಲ. ಅದನ್ನು ನಾವೇ ನಿರ್ಧಾರ ಮಾಡಬೇಕಾಗಿರೋದು. ಅದನ್ನು ನಾನೇ ಮಾಡ್ತೀನಿ. ನನ್ನ ಲೈಫನ್ನು ನಾನು ಬದಲಾಯಿಸ್ಕೋತೀನಿ. ಇಷ್ಟು ವರ್ಷ ಇದ್ದಿದ್ದು ಒಂದು ಲೆಕ್ಕ. ಇನ್ನು ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಚೆನ್ನಾಗಿ ದುಡಿಯೋ ಕಡೆ, ವಿಡಿಯೋಸ್ ಮಾಡೋ ಕಡೆ, ನನ್ನ ಗ್ರೋತನ್ನು ಬೆಳೆಸ್ಕೊಳ್ಳೋದ್ರ ಕಡೆ ನಾನು ಗಮನ ಕೊಡಬೇಕು ಅಂತ ಇದ್ದೀನಿ. ನೋಡೋಣ ಏನೇನಾಗುತ್ತೆ. 33 ವರ್ಷದಲ್ಲಿ ಕಲ್ತಿರೋದು ತುಂಬ ಇದೆ, ಇನ್ನೂ ಕಲಿಯೋದು ತುಂಬ ಇದೆ. ನಾನು ಕಲ್ತಿರೋದು ಜಸ್ಟ್ 1%, ಇನ್ನು 99% ನಾನು ಕಲಿಬೇಕು. ಜನರ ಜೊತೆ ವ್ಯವಹಾರ, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಇದನ್ನು ಕೂಡ ಕಲಿಯೋದು ತುಂಬ ಇದೆ. ಸೊ ನೋಡೋಣ ಏನೇನಾಗುತ್ತೆ, ಏನೇನಿಲ್ಲ ನನ್ನ ಲೈಫಲ್ಲಿ. ಅಪ್ಸು ಡೌನ್ಸು ಹೆಂಗೆ ಬರುತ್ತೋ ಹಂಗೆ ಹೋಗ್ಲಿ ಅಷ್ಟೇ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.